ಇಸ್ ದಿಸ್ ಮಮತಾ? ನೀನು ಮೈಸೂರಲ್ಲಿ ಇದೆಯಾ? ಎಷ್ಟು ಮಹಾ ದೂರ ಇದೆ? 150 ಕಿಲೋಮೀಟರ್ಸ್. ಅವೆಲ್ಲ ನನ್ನ ಮೀಟ್ ಮಾಡಕ್ ಬರೋಕ್ಕಾಗಲ್ವಾ? ನನಗೆ ನಿನ್ನ ನೋಡಕ್ ಬರೋದು ಇಷ್ಟನೇ ಜಾಜಿ, ಆದ್ರೆ ನನ್ನ ಗಂಡ ಬಿಡ್ಬೇಕಲ್ಲ. ಹರಾಜ್ ಮಾಡ್ತಾನ? ಹೇಳು, ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ. ಹಾಗೇನಿಲ್ಲಮ್ಮ, ನಾವಿಬ್ರು ತುಂಬಾ ಅನ್ಯೋನ್ಯವಾಗಿದ್ದೀವಿ. ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತಂದ್ರೆ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರೋದೇ ಇಲ್ಲ. ಕಣ್ಣಿನ ರೆಪ್ಪೆ ತರ, ಕಪ್ಪೆ ಚಿಪ್ಪಿನ ತರ, ಬಾಟ್ಲಿನ ಮುಚ್ಚಳ ತರ ಒಟ್ಟಿಗೆ ಇರ್ತೀವಿ. ಅಷ್ಟೊಂದು ಲವ್ ಇಂದ ಇರ್ತೀರಾ? ಬರೀ ಲವ್ ಅಲ್ಲಮ್ಮ, ತುಂಬಾ ಸೋಷಿಯಲ್ ಆಗಿರ್ತೀವಿ. ನಾವಿಬ್ರು ಅಷ್ಟು ಸೋಷಿಯಲ್ ಆಗಿರೋದ್ ನೋಡಿ ಅಕ್ಕಪಕ್ಕದ ಜನ ಎಲ್ಲ ಹೊಟ್ಟೆ ಉರ್ಕೋತಾರೆ. ನಿಮ್ಮಿಬ್ರು ನೋಡಿ ಅಕ್ಕಪಕ್ಕದವ್ರು ಹೊಟ್ಟೆ ಉರ್ಕೋತಾರೆ, ಆದ್ರೆ ಇಲ್ಲಿ ಗಂಡ ನೋಡಿ ಹೆಂಡತಿ, ಹೆಂಡತಿ ನೋಡಿ ಗಂಡ ಹೊಟ್ಟೆ ಉರ್ಕೋತಾರೆ. ಪಲ್ಲು, ಇಲ್ಲಿಗೆ ನಾನು ನಿನ್ ಕರ್ದ್ನಾ? ಅದು ನೀವು ಮಾತಾಡ್ತಿರೋದು ಕೇಳಿಸ್ತಲ್ಲ, ಅದಕ್ಕೆ ಇರೋ ವಿಷಯ ಹೇಳೋಣ ಅಂತ ಬಂದೆ. ಜಾಜಿ, ಏನ್ ಹೇಳ್ತಿದ್ದಾರೆ ಇವರು? ಮಮತಾ, ನನ್ ನಾದ್ನಿ ಸ್ವಲ್ಪ ಹಾಗೆ ಆಯಿಲ್ ಪಾಯಿಲು. ಆಯ್ತಾಯ್ತು, ನೀವೀಗ ಇವ್ರ ಜೊತೆ ಮಾತಾಡಿ ಆಮೇಲೆ ಇವ್ರಿಗೆ ಇರೋ ವಿಷಯ ಹೇಳ್ತೀನಿ. ಹೋಗೆ ಹೋಗೆ. ಜಾಜಿ, ನನ್ಗೆ ಯಾಕೋ ಡೌಟು, ನಿನ್ಗೂ ನಿನ್ ಗಂಡಗೂ ಅಷ್ಟಕ್ಕಷ್ಟೇನಾ? ಹೇ, ವಾಟ್ ಇಸ್ ದಿಸ್ ಮಮತಾ? ಆಕ್ಚುಲಿ ನೀನು ನಿನ್ ಗಂಡ ಹೇಗೆ ಲವ್ ಇಂದ ಇರ್ತೀರ ಹಾಗೆ ನಾನು ನನ್ನ ಹಬಿ ತುಂಬಾನೇ ಲವ್ ಇಂದ ಇರ್ತೀವಿ. ನಮ್ಮ ಮಹಿಳಾ ಸಂಘದಲ್ಲಿ ನಮ್ಮಿಬ್ರು ಲವ್ ಬಗ್ಗೆ ಎಷ್ಟು ಟಾಕ್ ಮಾಡ್ತಾ ಇರ್ತಾರೆ ಗೊತ್ತಾ? ನಾವು ಅಷ್ಟೇ. ನನ್ ಗಂಡ ಅಂತೂ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾರೆ ಆಫೀಸಿಂದ ಬಂದಿದ ತಕ್ಷಣ ನನ್ನ ತಪ್ಕೊಂಡ್ಬಿಡ್ತಾರೆ ಗೊತ್ತಾ. ಒಂದ್ಸಲ ನಮ್ಮ ಅತ್ತೆ ಮಾವನ ಮುಂದೆ ತಪ್ಕೊಂಡ್ಬಿಡ್ತಾರೆ. ನಂಗಂತೂ ತುಂಬಾ ಖುಷಿ ಆಗತ್ತೆ. ಅದನ್ನ ರಸ್ತೆಲಿ ಹೋಗೋ ಜನ ಎಲ್ಲ ನೋಡಿ ಹೊಟ್ಟೆ ಹೊರ್ಕೊಂತಿರ್ತಾರೆ. ನಾವು ಅಷ್ಟೇ, ನಾವೇನ್ ಕಮ್ಮಿ ಇಲ್ಲ. ಒಬ್ರಿಗೊಬ್ರು ಮೀಟ್ ಮಾಡಿದ ತಕ್ಷಣ ಹಗ್ಗು, ಆಮೇಲೆ ಕುಡಿತೀವಿ ಕಾಫಿ ಮಗ್ಗು. ಇಂಥ ಒಂದು ಸುವರ್ಣಾವಕಾಶ ಎಷ್ಟು ವರ್ಷಗಳ ಮೇಲೆ ಬಂದಿದೆ ಅಂದಮೇಲೆ ಇದನ್ನ ಸದುಪಯೋಗ ಪಡ್ಕೊಂಡ್ಬಿಡ್ಬೇಕು. ನನ್ನ ಹಬಿ, ನಾ ಹೇಳಿಲ್ವಾ ಕಣ್ಕೂಡ್ಲೆ ಹಗ್. ವೆರಿ ಗುಡ್, ವೆರಿ ಗುಡ್. ಹೀಗೆ ಯಾರಿದ್ದಾರೆ, ಯಾರು ಏನ್ ತಿಳ್ಕೊಂತಾರೆ ಅಂತ ಯೋಚನೆ ಮಾಡಿದ್ರೆ ಬಂದು ಹಗ್ ಮಾಡ್ಕೊಂಡ್ಬಿಡ್ಬೇಕು. ಹೀಗಿದ್ರೆ ಚಂದ ಇವನು. ಒಂದ್ ನಿಮಿಷ. ಒಂದ್ ನಿಮಿಷ. ಮೈ ಸ್ವೀಟ್ ಅಭಿ, ಒಳಗಡೆ ರೀ, ಆಮೇಲೆ ನಿಮ್ಗೆ ಕಾದಿದೆ. ಹೇಗೆ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್? ವೆರಿ ನೈಸ್, ಐ ಲೈಕ್ ಯು ನೋ. ಗಂಡ ಹೆಂಡತಿ ಅಂದ್ಮೇಲೆ ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ಬೇಕು, ನೈಟ್ ಮಲ್ಗೋ ಟೈಮಲ್ಲಿ ಗುಡ್ ನೈಟ್ ಹೇಳ್ಬೇಕು, ಆಗಾಗ ಕೆನ್ನೆ ತಟ್ಟಬೇಕು, ಅವಾಗವಾಗಂತೂ ಹಗ್ ಮಾಡ್ಕೊತಿರ್ಬೇಕು. ಸೋಷಲ್ ಆಗಿದ್ರೆ ಚಂದ. ಯಾ ಕರೆಕ್ಟ್. ಸರಿ, ನಾನು ಬರ್ತೀನಿ. ಬಾಯ್ ಬಾಯ್. ಅದು ಯಾರು ನಮ್ಮನ್ನ ಕರ್ದಂಗಿತ್ತು? ನಿಮ್ಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ? ಮ್ಯಾನರ್ಸ್ ಇದೆಯಾ? ಹಾಗೇನ್ರಿ ಹಗ್ ಮಾಡೋದು? ಅದು ನಾನು ಬೇಕಂತ ಮಾಡಲಿಲ್ಲ ಕಣ್ರಿ. ಅದು ನೀವೇನೋ ನಿಮ್ಮ ಸ್ನೇಹಿತರ ಮುಂದೆ ನಾವು ನಮ್ಮ ಯಜಮಾನರು ಹಾಗಿದ್ದೀವಿ ಹೀಗಿದ್ದೀವಿ ಯಾವಾಗಲೂ ತಬ್ಕೊಂಡೇ ಇರ್ತೀವಿ ಅಂತ ಸುಳ್ಳು ಹೇಳಿದ್ರಲ್ವಾ. ಆ ಮಾತು ಯಾವುದೇ ಕಾರಣಕ್ಕೂ ಸುಳ್ಳು ಆಗ್ಬಾರ್ದು ನೋಡಿ. ಅದಕ್ಕೋಸ್ಕರ ನಾನು ಆ ಕ್ಷಣದಲ್ಲಿ ನಿಮ್ಮನ್ನ ಆ ಥರ ತಬ್ಕೊಂಡ್ಬಿಟ್ಟೆ. ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿದ್ರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಈ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡೋದು ತಪ್ಪು ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಮುಂದ್ಗಡೆಯಿಂದನೇ ಬಂದು ನಿಮ್ಮನ್ನು ತಬ್ಕೊತಾ ಇದ್ದೆ. ಅವ್ರ ಮುಂದೆ ನನ್ ಮರ್ಯಾದೆ ಕಳೆದ್ರಲ್ವಾ ನಿಮ್ಮನ್ನ. ಅಲ್ಲಮ್ಮ, ನಿನ್ನ ತಪ್ಕೊಂಡಿದ್ದು ನನ್ನ ಮಗನೋ ಇಲ್ಲ ಪಕ್ಕದ ಮನೆ ಗೋವಿಂದಪ್ಪನೋ? ಅತ್ತೆ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಯು ಜಸ್ಟ್ ಕೀಪ್ ಕ್ವೈಟ್. ಹಬಿ, ಇದೇ ಕಡೆ ಇನ್ನೊಂದ್ಸಲ ನೀವು ಈ ರೀತಿ ಮಾಡಿದ್ರೆ ನನ್ನ ಹಬಿ ನನ್ನ ಹರಾಜ್ ಮಾಡ್ತಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಸುಮ್ಮನಿರಮ್ಮ, ಸೀಮೆಗೆ ಸೊಸೆ ನೀನು. ನೋಡ್ತಾ ಇರು, ಒಂದಲ್ಲ ಒಂದು ದಿನ ನೀನಾಗೆ ಬಂದು ನನ್ನ ಮಗನ ತಪ್ಕೊತೀಯ. ಆಗ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಲಂಗಮ್ಮ, ಲಂಗಮ್ಮನೆ. ನಾನು ನಿಮ್ ಮಗನ ಹಗ್ ಮಾಡೋದ? ಹೀಗೆ ಡ್ರೀಮ್ ಕಾಣ್ತಾ ಇರಿ. ಒಂದ್ ವೇಳೆ ತಪ್ಪಿಕೊಂಡ್ರೆ ನಾನು ನೀವ್ ಹೇಳ್ದ ಕೇಳ್ತೀನಿ. ಮಾತೃಶ್ರೀ ರಂಗಮ್ಮನವರೇ, ಅವರು ಎಂತ ಹಠಮಾರಿ ಹೆಣ್ಣು ಅಂತ ತಮಗೆ ಗೊತ್ತಿದ್ರು ಕೂಡ ಈ ಥರದ ಚಾಲೆಂಜ್ ಹಾಕ್ಬಿಟ್ರಲ್ಲ, ಇದು ಸಮಂಜಸವೇ? ಸಾಕು ಸುಮ್ಮನಿರೋ. ನಿನ್ನ ಹಸೆ ಮನೆ ಮೇಲೆ ಕೂರಿಸಿ ನಿನ್ನ ಕೈಯಿಂದ ಅವಳು ಕುತ್ತಿಗೆ ತಾಳಿ ಕಟ್ಸಿದ್ದೀನಿ. ಕಟ್ಕೊಂಡಿರೋ ಹೆಂಡತಿನ ಪಳಗ್ಸಕ್ಕಾಗಲಿಲ್ಲ ಅಂದ್ರೆ ಎಂಥ ಗಂಡಸು? ಮಾತೃಶ್ರೀ ರಂಗಮ್ಮನವರೇ, ಏನು ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. ಅವರು ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ಅಂಥದ್ರಲ್ಲಿ ನಾನು ಅವ್ರನ್ನ ಹೇಗೆ ಪಳಗಿದ್ರೆ? ಪಳಗ್ಸಕ್ಕಾಗಲಿಲ್ಲ ಅಂದ್ರೆ ಒಮ್ಮೆ ನಾನು ಈ ಸೈಕಲ್ ಓಡಿಸ್ತಾಳಲ್ಲ, ಅವಳನ್ನ ನೋಡಿ ಕಲ್ತ್ಕೊ. ಸಾರಿ ಸರ್. ಸರ್, ಅದು ಇಲ್ಲಿ 13ನೇ ಕ್ಲಾಸ್ ಅಂತ ಎಲ್ಲಿ ಬರುತ್ತೆ? ಹಿಂಗೆ ಮುಂದೆ ಹೋಗಿ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಸ್ವಲ್ಪ ಹಿಂದೆ ಬನ್ನಿ, ಅಲ್ಲೊಂದು ಆಸ್ಪತ್ರೆ ಸಿಗುತ್ತೆ, ಆಸ್ಪತ್ರೆ ಕಾಂಪೌಂಡ್ ಪಕ್ಕನೇ 13ನೇ ಕ್ಲಾಸ್. ಥ್ಯಾಂಕ್ ಯು ಸರ್. ಸರ್, ಅದು ನಿಮಗೆ ಮದುವೆ ಆಗಿದೆಯೇ?
ಏನೋ ಒಂದಾಗಿದೆ. ಸರ್ ನಿಮ್ಮ ಹೆಂಡ್ರು ಹೆಂಗೆ ಅವರು ಯಾವ ಥರ ಸೀರೆ ಉಟ್ಕೋತಾರೆ? ಈಗ ತಾನೇ ಪರಿಚಯ ಆಗಿದ್ದೀರಾ, ನನ್ನ ಪರ್ಸನಲ್ ಮ್ಯಾಟ್ರಿಗೆ ಕೈ ಹಾಕ್ತೀರಾ? ಅದು ಏನೋ ಗೊತ್ತಿಲ್ಲ ಸರ್. ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ದುಃಖನೆಲ್ಲ ಹಂಗಂಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇದೆ. ನಿಮ್ ದುಃಖ ತೋಡ್ಕೊಳ್ರಿ, ನನ್ನ ಪರ್ಸನಲ್ ಮ್ಯಾಟ್ರಿಗೆ ಕೈ ಹಾಕ್ತೀರಾ? ಅದು ನೋಡಿ ಸರ್, ಯಾವುದಾದ್ರೂ ಒಂದು ಕೆಲಸನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬಾಯಿನ ಸಿಹಿ ಮಾಡ್ಕೋಬೇಕಂತೆ. ಎಷ್ಟು ದಿನ ಆಗಿತ್ತ ನೀನು ನೋಡಿ? ನಾನು ನಿನ್ ನೋಡಿ ಎಷ್ಟು ದಿವಸ ಆಗಿತ್ತು. ಈ ಚಾಕ್ಲೇಟ್ ತಿನ್ನೋದು ನೆನಪೇ ಆಗಿಲ್ಲ. ಲೇಟೆಂಡು ಈ ಚಾಕ್ಲೇಟ್ನ ನಿನ್ನ ಜೊತೆ ಹಂಚ್ಕೊಂಡು ತಿಂತಾ ಇದ್ರೆ ನಾನು ನೀನು ಸೇರ್ಕೊಂಡು ಸ್ಕೂಲ್ ತಿಂದ ಚಾಕ್ಲೇಟ್ ತಿಂತಾ ಇದ್ವಲ್ಲ, ಆ ದಿನಗಳೆಲ್ಲ ನನಗೆ ನೆನಪಾಗ್ತಾ ಇದೆ ಕಣ. ಹೌದು, ನೀನ್ ಹೋಗಿದ್ಯಾ? ಅದು ನಾನು ಹೇಳ್ತೀನಿ ಸರಿ ಇಲ್ಲ ಕಣ. ಅಂದ್ರೆ ಅವಳು ನನ್ನನ್ನು ನೆಟ್ಟಿಗೆ ನೋಡ್ಕೊತಾ ಇಲ್ಲ ಕಣ. ಹೆಂಡತಿ ಅನ್ನೋದು ಆನೆ ಇದ್ದಂಗೆ, ಆನೆನ ಪಳಸತ್ತಂತಿರ್ಬೇಕು, ಇಲ್ಲಾಂದ್ರೆ ಸೋಮಿರ ಸುತ್ತಿ ಟೆರೆಸ್ ಮೇಲೆ ಹಾಕ್ಬಿಡ್ತಾರೆ. ಲೇ ಚೆಂಡು, ನನ್ನ ಕತೆ ಒಂದು ದೊಡ್ಡ ಕತೆ ಕಣ. ಅದೇನಾಗಿದೆ ಗೊತ್ತೇನಪ್ಪ, ಇಷ್ಟಾಗಿದೆ ಕಣ. ನಿಮ್ಮ ಅಮ್ಮ ಮಾಡಿ ಶಬ್ದ, ನೀನ್ ಮಾಡಿ ತರ್ರೆ ಎಲ್ಲ ಗೊತ್ತಾಯ್ತು. ಹೆಂಡತಿ ತಾನಾಗಿ ಬಂದು ತಪ್ಕೊಂತಾಳೆ ಅಂತ ಕಾಯ್ತಾ ಕೂತಿದ್ರೆ ಗಡ್ಡ ಬೆಳ್ಳಗಾಗುತ್ತೆ, ಹಲ್ಲು ಉದುರೋಗುತ್ತೆ. ಇದಕ್ಕಿರೋದು ಒಂದೇ ಮಾರ್ಗ. ಏನದು? ಗುಂಡು. ಲೇ ಗಂಡುಗಲಿ ಒಂದ್ಸಲ ಕಟ್ಟ ಕಡೆ ತುಂಡು ಕಣ. ನಾನೇನಾದ್ರೂ ಕುಡಿತೀನಿ ಅನ್ನೋ ವಿಚಾರ ಒಂದು 4-5 ಜನ ಗೊತ್ತಾಗ್ಬಿಡ್ತು ಅಂದ್ರೆ ಮನೆ ಕರ್ಸ್ಕೊಂಡು ತುಪುಕ್ ಅಂತ ಮಕ್ ಉಗಿದ್ ಕಳ್ಸ್ಬಿಡ್ತಾರೆ ಅಷ್ಟೇ. ನೀನು ಕುಡಿ ಅಂತ ಹೇಳ್ದವನೇ ಅವನ. ಈ ಸೆಂಟ್ನ ಮೈ ಮೇಲೆ ಹಾಕೊಂಡು ಮನೆಗೆ ಹೋಗು, ತಪ್ಕೊಳಕ್ಕೆ ಧೈರ್ಯ ಬರುತ್ತೆ. ಒಂದ್ ವೇಳೆ ಮೈ ಮೇಲೆ ಹಾಕೊಂಡಾಗ್ಲೂ ಧೈರ್ಯ ಬರಲಿಲ್ಲ ಅಂದ್ರೆ ಬಾಯಿಗೆ ಹಾಕೋ. ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನ್ನ ಹೆಂಡ್ತಿ ನಾನು ಪಳಗ್ಸೋದು ಹಿಂಗೆ. ನಮ್ಮ ಚೆಂಡು ಹೇಳ್ದ ಹಾಗೆ ಈ ಸೆಂಟನ್ನ ಮೈಗೆಲ್ಲ ಹಾಕೊಂಡ್ರು ಕೂಡ ನಮ್ಮ ಹೆಂಡ್ರನ್ನ ತಪ್ಕೊಳ್ಳೋದಕ್ಕೆ ನನಗೆ ಧೈರ್ಯನೇ ಬರ್ತಾ ಇಲ್ವೇ. ಈಗ ಏನಪ್ಪ ಮಾಡಲಿ? ಧೈರ್ಯ ಬರದೇ ಇದ್ರೆ ಒಂಚೂರು ಬಾಯಿಗೆ ಹಾಕೋ ಅಂತ ಹೇಳೋಣ, ಹಾಕೊಂಬೋಣ. ಇದು ಯಾವ ಹುಡುಗಾರ ಸೆಂಟೋ ಮರೆಯ, ನರನಾಡಿಗಳೆಲ್ಲ ಹಂಗಂಗೆ ಜುಮ್ಮಂದ್ಬಿಡು, ತಲೆಯೆಲ್ಲ ದಿನ ಬೇರೆ ಅಂತ ಇದೆ. ಚಿಪ್ಸ್ ತಿನ್ಬೇಕು ಅನಿಸ್ತದೆಯಲ್ಲಪ್ಪ. ನಮ್ಮ ಹೆಂಡ್ರು ಜಾಜಿ ಜಂಬಲ್ ನೀವು ಇಲ್ಲೇ ನಿಂತ್ಕೊಂಡವ್ರೆ, ಬಯಸದೇ ಬಂದ ಭಾಗ ಮನೆಯ ಸಮಾನ. ಅಯ್ಯೋ ಸುಮ್ಮನೆ ಜೋರ ಗಲಾಟೆ ಮಾಡ್ಬಿಡಿ, ಅವನ ಮನೆ ಮಂದಿ ಎಲ್ಲ ಬಂದು ನೋಡ್ಬಿಡ್ತಾರೆ. ಅಯ್ಯೋ ನೀವು ಆಗಿರೋಕ್ಕೆ ತಪ್ಕೊಂಡ್ರದು, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ. ನಾನು ನಮ್ಮ ಹೆಂಡ್ರ ಜಾಜಿ ಏಕಾಂತದಲ್ಲಿರುವಾಗ ಯಾರಾದ್ರೂ ತೊಂದರೆ ಕೊಟ್ರೆ ನಾನು ಶಾಪ ಕೊಟ್ಬಿಡ್ತೀನಿ, ಆಮೇಲೆ ಊರ್ದು ಬೂದಿ ಹಾಕ್ಬಿಡ್ತೀರ. ನೀವು ಅನ್ಕೊಂಡು ನಾನು ಮತ್ತಿನ್ಯಾರನ್ನ ತಪ್ಕೊಂಡ್ಬಿಟ್ನಲ್ಲ ರೀ. ಕುಡಿದು ಬೇರೆ ಬಂದಿದ್ದಲ್ಲಿ ನಿಮ್ ಕ್ಷೇಮ ಆಗಲ್ವಾ? ಅದು ಆಕ್ಚುಲಿ ನಾನು ನಿಮ್ಮನ್ನ ತಪ್ಕೋಬೇಕು ಅಂತ ನನ್ನ ಫ್ರೆಂಡ್ ಚೆಂಡನ್ ಐಡಿಯಾ ಕೇಳಿದೆ ಕಣ್ರಿ. ಪಾಪ ಅವನು ಅದೇನೋ ಸೆಂಟ್ ಕೊಟ್ಟ ಕಣ್ರಿ, ಇದನ್ನ ಕುಡಿ, ಸ್ವಲ್ಪ ಕುಡಿ, ಧೈರ್ಯ ಬರುತ್ತೆ ಅಂತ. ಅದೊಂಥರ ರುಚಿಯಾಗಿತ್ತಲ್ವಾ, ಜಾಸ್ತಿ ಕುಡಿದ್ಬಿಟ್ಟೆ. ಇವರು ನೀವು ಕಣ್ಣಾಗೆ ಕಂಡ್ಬಿಟ್ರೆ, ಅದಕ್ಕೆ ನಾನು ಹಿಂದೆ ಮುಂದೆ ನೋಡಿದೆ ತಪ್ಕೊಂಡ್ಬಿಟ್ಟೆ. ಜಾತಿ ಅವ್ರೆ, ಈ ವಿಷಯ ಏನಾದ್ರು ನನ್ ಗಂಡನ್ ಗೊತ್ತಾದ್ರೆ ನನ್ ಗತಿ ಏನ್ರಿ? ಬಾಬಾ ಹೋಗಿ ಹೋಗಿ ಇಂಥ ಕೆಲಸ ಮಾಡಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಹೇಳಿ ಕೇಳಿ ಸದ್ಯ ಅವ್ರ ಕಂಡ ದೊಡ್ಡ ರೌಡಿ. ನೋಡಮ್ಮ, ಏನೋ ಆಗಿದ್ದಾಗ ಹೋಯ್ತು. ಈ ವಿಷಯನ ನಿನ್ ಗಂಡನ್ ತಿಳಿಸ್ಬೇಡ, ಸಂಸಾರ ಮುರಿದು ಹೋಗುತ್ತೆ. ಯಾರ್ದು? ನಿಂದು. ಕರೆಕ್ಟ್ ಆಗಿ ಹೇಳಿದೆ ಕಣಲ್ಲ ಚಂಪಚಮೇಲೆ. ಚಂಪಾಚೆ ಮೇಲೆ ಎಲ್ಲ ಕಣೋ ನಿಮ್ಮಮ್ಮ. ಇಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಏನಿದ ನಮ್ಮ ಪದಪ್ಪ ಎಷ್ಟೊಂದು ಸಣ್ಣ ಆಗ್ಬಿಟ್ಟವನೆ. ಅದು ನಮ್ಮ ಪಟ್ಟು ಅಲ್ಲ, ಸಂಜೆ ಅವ್ರ ಗಂಡ ರೇವಣ್ಣ. ಈಗ ನಿಮ್ಗೆ ಖಾದಿ ಇದೆ. ನಾನು ಅದು ನಾವು ಪಾಠ ಕಂಡ್ರಲ್ಲಿ ಈ ಮನೆ ಯಜಮಾನ್ರು, ಅದು ನಮ್ಮ ಕಡೆಯಿಂದ ಒಂದು ಚಿಕ್ಕದ ತುಂಬ ಚಿಕ್ಕದಪ್ಪ, ಚಿಕ್ಕ ತಪ್ಪಾಗಿ ಹೋಗ್ಬಿಟ್ಟಿದೆ. ಅದು ನೋಡಿ ನಾನು ಸತ್ಯ ಹೋಗ್ಬಿಡ್ತೀನಿ, ಸತ್ಯ ಹೋಗ್ಬಿಡ್ತೀನಿ. ಅದು ನಮ್ಮ ತಾಯಿ ನಾವು ಅಪ್ರೂಪ್ ಫುಲ್ ಬಿಡಿದ್ನೆ. ಅದು ನನ್ನ ಮನೆಗೆ ಬಂದಾಗ ಪಾಪ ನಿಮ್ಮ ಹೆಂಡ್ರು ಇಲ್ಲಿ ನಿಂತ್ಕೊಂಡಿದ್ರು. ಒಂದು ಸಲ ಹಿಂಗೆ ನೋಡಿದಪ್ಪ, ಈ ನಿಮ್ಮ ಹೆಂಡ್ರು ಸ್ಟೇಟ್ ನಮ್ಮ ಹೆಂಡ್ರೆ ಚೆನ್ನಾಗಿ ಕಂಡುಬಿಟ್ರು. ನಾನು ಸ್ವಲ್ಪ ಆಗಡೆ ತಿಳ್ಕೊಂಡ್ರಿ, ಅದಕ್ಕೆ ಹಿಂಗೆ ನೋಡಿಲ್ಲ ಮುಂದೆ ನೋಡಿಲ್ಲ, ಬಂದು ಈ ಥರ ನಾನೇ ಬಿಡಲಿಲ್ಲ. ನನ್ನ ಮುಂದೆ ನನ್ನ ಹೆಂಡತಿ ತಕ್ಕೋತಾ ಇದೆಯಾ? ಎಷ್ಟೋ ಧೈರ್ಯ ನಿಮ್ಗೆ? ನಾನು ಬೇಕು ಅಂತ ಮಾಡಿಲ್ಲಪ್ಪ. ಅದು ನಮ್ಮ ಬೇಕಂತ ಮಾಡಿಲ್ಲಪ್ಪ. ಅದು ನಾನು ಅಬ್ರಿಗೂ ಬಿಡ್ಬಿಟ್ಟಿದ್ನಲ್ಲ, ಅದು ಮನೆ ಬಂದು ನೋಡ್ತೇನೆ ನಿಮ್ಮೆಲ್ಲ ಇಲ್ಲಿದ್ದಿದ್ದು. ಹಿಂಗೆ
ಈ ತರ ತಪ್ಕೊಂಡ್ಬಿಟ್ಟೆ ಪಾಪ ಇವ್ರು ಬ್ಯಾಗ್ ತಗೊಂಡ್ ನೋಡಿದ್ರು ನಾನೇನ್ ಮಗ ಬಿಟ್ಟಿರ್ಲಿಲ್ಲ ಮತ್ತೆ ಮತ್ತೆ ತಪ್ಪು ತೋರ್ಸ್ಬೇಡಿ ನೀನು ಅವ್ನು ತಪ್ಕೊಳ್ಳೋದು ಏನೇ ಮಾಡ್ತಿದ್ದೆ ನೀನು ಸಡನ್ ಆಗಿ ಬಂದು ತಪ್ಕೊಂಡ್ರೆ ನಾನೇನ್ರಿ ಮಾಡಿ ಅದಕ್ಕೆ ಸುಮ್ಮನಾಗ್ತೀನಿ. ಅದೇ ಮತ್ತೆ ಅದಕ್ಕೆ ಹೇಳಿದ್ದು ಈ ಮನೆ ಬರ್ಬೇಡ ಅಂತ ಯಾಕೆ ಬಂದಿ ನೀನು ಅದು ಅವ್ರು ಹೊಡೆಯಲ್ಲ ಸುಮ್ಮನೆ ನೋಡಿ ರಮಣ ಕೈ ಮೈತೀನಿ ಕೈ ಮೈತೀನಿ ಪಾಪ ಅವ್ನು ಬರ್ಬೇಡ ನೀನು ಅವ್ರ ಏನು ತಪ್ಪಿಲ್ಲ ಹೌದು ಅದೇನಾಯ್ತು ಗೊತ್ತಾ ರಮಣ ನಾನು ಸ್ವಲ್ಪ ಕುಡಿಬಿಟ್ಟಿದ್ನಲ್ಲ ಮನೆ ಬಂದು ನೋಡ್ತೀನಿ ನಿಮ್ಮೇನ್ರು ನೀವು ಬನ್ನಿ ನೀವು ಬರಲಿಲ್ಲ ಅಂತ ಬಂದ್ರಿ ನೋಡ್ತೀನಿ ನಿಮ್ಮೇನ್ರು ನೋಡೋದಕ್ಕೆ ಕೇಟು ನಮ್ಮೇನ್ರ ಗಂಟೆ ಕಂಡ್ಬಿಟ್ರು ಅದಕ್ಕೆ ನಾನು ಸ್ವಲ್ಪ ಕಟ್ಟಿರ್ಕಳೆ ಹಿಂಗ್ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಈ ತರ ಬ್ಯಾಗ್ ತಗೊಂಡು ನಾನು ಬಿಡಲಿಲ್ಲ ಮಗ ಎಷ್ಟು ತಪ್ಕೊಂಡು ತೋರಿಸ್ತೇನೆ ನೀನು ನೋಡು ಇದೇ ಕೊನೆ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನಾನು ಸುಮ್ಮನೆ ಇರಲ್ಲ ಏನೋ ಮಿಠ ನೋಡು ವಿಷಯ ಬೇರೆ ಯಾರಿಗೂ ಗೊತ್ತಾದ್ರೆ ಬೈ ಮಿಸ್ಟೇಕ್ ನಾನು ನಿನ್ ತಲೆ ಬಿಡ್ತೀನಿ ಲೇ ಚೆಂಡು ಯಾರೇ ನೀವು ನಾನು ಯಾರು ಅಂತ ನೆನಪು ಮಾಡ್ಬೇಕು ಅಂದ್ರೆ ಇವನ್ ಬಾಯಿಗೆ ಮತ್ತೊಂದು ಚಾಕ್ಲೇಟ್ ಹಾಕ್ಬೇಕಲ್ಲಪ್ಪ ಈ ಚಾಕ್ಲೇಟ್ ನಮ್ಮ ಬಾಯಿಗೆ ಹಾಕೊಳ್ಳಿ ನಾನು ಯಾರು ಅಂತ ತಮಗೆ ನೆನಪಾಗುತ್ತೆ ಚೆಂಡು ಪಾಂಡ್ರಂಗ ಚೆಂಡು ಯಾಕೋ ಹೊಡಿತಾ ಇದ್ಯಾ ಲೇ ಚೆಂಡು ಆ ಸೆಂಟ್ ಮೈ ಮೇಲೆ ಹಾಕೋ ಧೈರ್ಯ ಬರುತ್ತೆ ಎಂದು ಧೈರ್ಯ ಬರಲಿಲ್ಲ ಕಣೋ ಹಂಗೆ ಇಡೀ ಬಾಟ್ಲ ಗಡಗಡ ಗಡಗಡ ಅಂತ ಬಾಯಿಗೆ ಹಾಕೊಂಡ್ಬಿಟ್ಟೆ ಕಣೋ ಆಮೇಲೆ ಕಣ್ಣೆಲ್ಲ ಮಂಜು ಮಂಜಾದಾಗಾಯ್ತು ಆಮೇಲೆ ಜೀವಕ್ಕೆ ಅದೇನೋ ಸೌತೆಕಾಯಿ ತಿನ್ಬೇಕು ಅನಿಸ್ತು ಆಮೇಲೆ ಚಿಪ್ಸ್ ಬೇಕು ಅಂತ ಬಯಸ್ತು ಆಮೇಲೆ ಶೇಂಗಾ ಬೀಜ ತಿನ್ಬೇಕು ಅನಿಸ್ತು ಅಷ್ಟೆಲ್ಲ ಮಾಡೋದ್ರೊಳಗಡೆನೆ ಏನೋ ಒಂಥರ ಗಡಿಬಿಡಿ ಆದಂಗಾಯ್ತು ಕಣ ಆಮೇಲೆ ಎಂಟಿ ಅಂತ ತಿಳ್ಕೊಂಡು ಅದು ಯಾವ್ದೋ ಹುಡುಗಿನ ತಪ್ಕೊಂಡ್ಬಿಟ್ಟೆ ಕಣ ಒಳ್ಳೇದಾಯ್ತು ಬಿಡ ಯಾರನ್ನೊಬ್ಬರನ್ನ ತಪ್ಕೊಂಡಲ್ಲ ಸ್ವಲ್ಪ ತೆಪ್ಪಗಿರಲಿ ನಾನು ಆ ಹುಡುಗಿನ ತಪ್ಕೊಂಡಿದ್ದನ್ನ ಅವಳು ಗಂಡ ರೇವಣ್ಣ ನೋಡ್ಬಿಟ್ಟ ಅವಳು ಗಂಡ ರೇವಣ್ಣ ಅಲ್ಲಿಗೆ ಯಾಕೋ ಬಂದ ಅಯ್ಯೋ ಅವ್ರ ಹೆಂಡ್ರು ಸಂಧ್ಯಾ ನಮ್ಮ ಹೆಂಡ್ರು ಜಾಜಿ ಅವ್ರ ಜೊತೆ ಅದೇನೋ ಮಾತುಕತೆ ನಡೆಸ್ಬೇಕು ಅಂತ ಬಂದಿದ್ರಂತೆ ಕಣ ನಾನು ಗುಂಡಾ ಕುಡಿದ್ನ ಅಲ್ಲಿ ಏನಾಗ್ತಾ ಇದೆ ಅಂತಾನೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಕಣ ಆ ಸಂಧ್ಯಾ ಒಂದ್ಸಲ ಹಿಂಗೆ ಕೊಡಿದೆ ಏಟು ನನ್ನ ಹೆಂಡತಿ ಜಾಜಿ ಕಣಂಗೆ ಕಂಡ್ಬಿಟ್ಟು ಕಣ ಆಗ ನಾನು ಏನು ಮಾಡಿದೆ ಗೊತ್ತಾ ಈಗ ನೀನೇ ಜಾಜಿ ಅನ್ಕೊಳ ನಾನು ಹಿಂದೆ ಮುಂದೆ ನೋಡಿದ್ರೆ ಗಟ್ಟಿಯಾಗಿ ಹಿಂಗೆ ತಗೊಂಡ್ಬಿಟ್ಟೆ ಕಣ ಆ ಸಂಧ್ಯಾ ನನ್ನ ನಿಮ್ಗೆ ದೂರ ತಳ್ಳಿ ನಾನು ನಿಮ್ಮ ಹೆಂಡತಿ ಜಾಜಿ ಅಲ್ಲ ನಾನು ಸಂಧ್ಯಾ ಅಂತ ಹೇಳಿದಾಗಲೇ ನನಗೆ ಸತ್ಯಾಂಶ ಏನು ಅಂತ ಗೊತ್ತಾಗಿತ್ತು ನನ್ನ ಗ್ರಾಚಾರ ನೋಡೋ ಹೆಂಗಿದೆ ಅದೇ ಟೈಮಿಗೆ ಅವಳ ಗಂಡ ರೇವಣ್ಣ ಬಂದ ಈ ದೃಶ್ಯ ನೋಡಿದ್ನ ನನ್ನ ಮೇಲೆ ಚಿಕ್ಕಿ ಸಿಟ್ ಮಾಡ್ಕೊಂಡ್ಬಿಟ್ಟು ನೀನು ಅವಳ ಗಂಡ ರೇವಣ್ಣನ್ಗೆ ಹೇಳ್ಬೇಕಾಯ್ತು ಸಿನಿಮಾದಲ್ಲೆಲ್ಲ ಈ ರೀತಿ ಸೀನ್ಗಳು ಕಾಮನ್ ಏನು ನಿಜ ಜೀವನದಲ್ಲಿ ಗೊತ್ತಿಲ್ಲದೆ ನಡೆದೋಯ್ತು ಅಂತ ಹೇಳ್ಬೇಕಾಗಿತ್ತು ತಪ್ಪಾಯ್ತು ರೇವಣ್ಣರೇ ದಯವಿಟ್ಟು ಕ್ಷಮೆ ಇರಲಿ ಕಣ್ರಿ ಈ ವಿಷಯನ ಮನೇಲೆ ಮುಟ್ಬಿಡು ಆಚೆ ಕಡೆ ಎಲ್ಲೂ ಹೇಳ್ಬಾರ್ದು ಕಿವಿ ಹೇಳಿದ್ನಾ ಅದು ಇವನು ನನ್ನ ಆತ್ಮೀಯ ಸ್ನೇಹಿತ ಈ ತರ ಮಾಡುವಂತ ಐಡಿಯಾ ಕೊಟ್ಟಿದ್ದೆ ಇವನು ಹಂಗಾಗಿ ಇವನ ಹತ್ರ ಹೇಳ್ಕೊತಾ ಇದ್ದೆ ಐಡಿಯಾ ಕೊಟ್ಟಿದ್ದು ಇವನು ಒಳ್ಳೆ ಕೆಲಸ ಮಾಡಿದ್ರೆ ಅವನು ಓಡೋಗ್ಬಿಟ್ಟ ನೀನು ಬಿಡಲ್ಲ ನೀನು ಬಿಡಲ್ಲ ನಾನು ತಪ್ಪಾಯ್ತು ರೇವಣ್ಣವ್ರೆ ನೀನು ಗಂಡಿಕಲಿ ವಂಶವನ್ನು ನನ್ನ ಮಗ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲಾಂದ್ರೆ ನಿನ್ನ ಅದು ರೇವಣ್ಣವ್ರೆ ಬೇಕು ಅಂತ ನಾನು ಆ ತರ ಮಾಡ್ಲಿಲ್ಲ ಅವತ್ತು ನಾನು ಗುಂಡ್ ಹಾಕ್ಬಿಟ್ಟಿದ್ನ ಆ ಗುಂಡ್ ಹಾಕ್ದಾಗ ನಿಮ್ಮ ಹೆಂಡತಿ ಸಂಧ್ಯಾ ತೇಟ ನನ್ನ ಹೆಂಡತಿ ಜಾಜಿ ಕಣ್ಣಂಗೆ ಕಂಡ್ಬಿಟ್ಲು ಹಂಗಾಗಿ ನಾನು ನಿಮ್ಮ ಹೆಂಡತಿ ತಪ್ಕೊಂಡ್ಬಿಟ್ಟೆ ಅಷ್ಟೇ ಮತ್ತೆ ಮತ್ತೆ ನನ್ನ ಮುಂದೆ ಹೇಳ್ತಾ ಇದೆಯಲ್ಲ ಇದೇ ಕಡೆ ಇನ್ನು ಯಾರು ಮುಂದಾದ್ರೂ ಹೇಳಿದ್ರೆ ನೀನು ಸುಮ್ಮನೆ ಬಿಡಲ್ಲ ಕೈ ಕಾಲು ಬಿಟ್ಟಾಕ್ಬಿಡ್ತೀನಿ ಸರಿ ರೇವಣ್ಣ ಇನ್ನೊಂದ್ಸಲ ತಪ್ಕೊಳ್ಳಲ್ಲ ಮರಣ ಹಾಕೊಂಡು ಕೂತಿದ್ಯಾ ಅಷ್ಟಲ್ಲಿ ಹೋಗೋ ಬರೋರಿಗೆಲ್ಲ ನಾನು ಹೆಂಡತಿನ ತಪ್ಪೋ ವಿಷಯ ಹೇಳ್ತಾ ಇದೀಯಾ ಇವತ್ತು ನೀನು ಸುಮ್ಮನೆ ಬಿಡಲ್ಲ ಕಣೋ ಸ್ವಾಮಿ ಅದೇನೋ ವಿಷಯ ಅರ್ಧ ಕೇಳಿ ಬಿಟ್ಬಿಟ್ರಲ್ರಿ ಪೂರ್ತಿ ಹೇಳ್ರಿ ಅಯ್ಯೋ ಸುಮ್ಮನೆ ಹೋಗ್ರಿ ರೀ ನಾನು ನಿಮ್ಗೆ ಏನಾದ್ರೂ ಆ ವಿಷಯ ಹೇಳೋದನ್ನ ಆ ರೇವಣ್ಣ ನೋಡ್ಬಿಟ್ರೆ ಬಂದು ನಾನೊಂದು ಬಲಿ ಹಾಕ್ಬಿಡ್ತಾನಷ್ಟೇ ರೀ ಇಲ್ಲ ಅದೇನಂತ ಹೇಳ್ರಿ ಅದು ಆ ರೇವಣ್ಣ ಹೆಂಡತಿ ಸಂಧ್ಯಾ ಇದ್ದಾಳಲ್ಲ ಅವಳು ನಮ್ಮ ಹೆಂಡ್ರನ್ನ ಮಾತಾಡಿಸ್ಬೇಕು ಅಂತ ನಮ್ಮ ಮನೆಗೆ ಬಂದಿದ್ಲು ಅಲ್ಲ ನಾನು ಡೇಟ್ ಬೇಕು ಅಂತ ಮಾಡಿಲ್ಲ ಅವತ್ತು ಕುಡಿದ್ಬಿಟ್ಟಿದ್ದೆ ನನ್ನ ಹೆಂಡ್ತಿನ ತಪ್ಪಬೇಕು ಅನ್ನಿಸ್ತು ಆ ಸಂಧ್ಯಾನ ನೋಡಿದೆ ಡೇಟ್ ನನ್ನ ಹೆಂಡತಿ ಕಣ್ಣಾಗೆ ಕಂಡು ನಾನು ಆ ಸಂಧ್ಯಾನ ರೀ ಅದು ಮರದ ಮೇಲೆ ಕೂತ್ಕೊಂಡು ಹೇಳಿದ್ರೆ ಏನ್ರಿ ಪ್ರಯೋಜನ ಕತೆ ಇಂಟ್ರೆಸ್ಟಿಂಗ್ ಆಗಿದೆ ಕೆಳಗೆ ಬಂದು ಹೇಳಿ ಕೇಳಿಸ್ಕೊಳ್ಳೋ ತಮಗೆ ಇಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ನನಗೇನು ದಾಡಿ ಬಂದು ಹೇಳ್ತೀನಿ ರೀ ಅದು ನಾನು
ನಾನು ಬೇಕು ಅಂತ ಮಾಡಿದ್ದಲ್ಲ. ನಿಜ ಹೇಳ್ಬೇಕಂದ್ರೆ ಅವತ್ತು ನಾನು ಚೆನ್ನಾಗಿ ಕುಡ್ಕೊಂಡ್ಬಿಟ್ಟಿದ್ದೆ. ಅದು ನನ್ನ ಹೆಂಡತಿ ತಪ್ಕೋಬೇಕು ಅನ್ನಿಸ್ತು. ಆ ರೇವಣ್ಣ ಹೆಂಡತಿ ಸಂಜೆ ನೋಡಿದೆ, ಏಟು ನನ್ನ ಹೆಂಡತಿ ಜಾಜಿ ಕಣ್ಣಕ್ಕೆ ಕಂಡ್ಲು. ಹಂಗಾಗಿ ನಾನು ಆ ಸಂಜೆನ ಹಂಗಂಗೆ ತಪ್ಕೊಂಡ್ಬಿಟ್ಟೆ. ನಿನ್ ಬಿಡಲ್ಲ ಕಣೋ, ನಾನು ಎಂತ ರೌಡಿ ಅಂತ ನಿನಗಿನ್ನೂ ಗೊತ್ತಿಲ್ಲ. ರೌಡಿ ರೀ, ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಿರಲ್ರಿ. ಮತ್ತೇನ್ ಮಾಡ್ಬೇಕು? ದಮ್ಮಿದ್ರೆ ಮುಂದೆಯಿಂದ ಬಂದು ಅಟ್ಯಾಕ್ ಮಾಡ್ರಿ. ಅವ್ನ ಹೆಂಡತಿನ ತಪ್ಕೊಂಡಿದ್ದಕ್ಕೆ ಅವ್ನಿಗೆ ಏನಾದ್ರೂ ಮಾಡ್ಲೇಬೇಕು. ಆಗಿರೋಂದ್ ಕೆಲಸ ಮಾಡಿ, ನಿಮ್ ಲೆಕ್ಕ ಚುಕ್ತ ಆಗ್ಬೇಕಂದ್ರೆ ಅವ್ರು ನಿಮ್ ಹೆಂಡತಿ ತಪ್ಕೊಂಡಂಗೆ ನೀವು ಅವ್ರ ಹೆಂಡತಿ ತಪ್ಕೊಂಬಿಡಿ. ಅತ್ತೆ ನಿಮ್ ಮಗನೇ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ನಾನೇನೇ ಮಾಡ್ಲಿ, ಒಂದ್ಮೇಲೆ ಹೋಗು ಅಂತ ಚೂ ಬಿಟ್ಟೆ. ಆ ನನ್ನ ಮಗ ಇಷ್ಟೊಂದು ಮುಂದುವರಿತಾನೆ ಅಂತ ಯಾರು ಗೊತ್ತಿತ್ತು? ಯಾರ್ಯಾರನ್ನೋ ತಪ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಮನೇಲಿ ನಾನ್ ಬಿಡುವಾಗಿರ್ತೀನಿ ಅಂತ ಗೊತ್ತಾಗ್ಬಾರ್ದಾ? ಮಿಸ್ಟರ್ ರೇವಣ್ಣ, ಇವತ್ತು ನಿಮ್ ವೈಫ್ ಸಂಜೆ ನಮ್ಮನೆಗೆ ಬಂದಿಲ್ಲ. ಮನೇಲಿ ಹೊರ ಕಾಲು ಮುರ್ದಾಕ್ತೀನಿ ಅಂತ ವಾರ್ನ್ ಮಾಡಿದ್ದೀನಿ. ನೋಡಿ, ಆಕ್ಚುಲಿ ನನ್ನ ಹಾಬಿ ನಾನು ಅನ್ಕೊಂಡು ಬೈ ಮಿಸ್ಟೇಕ್ ನಿಮ್ ವೈಫ್ ನ ಹಾಗೆ ಮಾಡ್ಕೊಂಡಿದ್ದಾರೆ. ಈ ವಿಷಯ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಹೋಗ್ಲಿ ಮಲತ ಬಿಡಪ್ಪ. ಮರ್ತು ಬಿಡಕ್ ನಿನ್ ಮಗ ಬಿಡ್ಬೇಕಲ್ಲ. ಕಂಡ್ಕೊಂಡವ್ರ ಹತ್ರ ಎಲ್ಲ ನಿನ್ ಹೆಂಡತಿನ ತಪ್ಕೊಂಡೆ ಅಂತ ಹೇಳ್ತಾ ಇದ್ದಾನೆ. ಅವ್ರ ಸಿನಿಮಾದಲ್ಲಿ MS ಸುಮೇಶ್ ಹೇಳಿದಾಗ ಶ್ರೀಕೇಶ್ ಸುಮ್ಮನೆ ಬಿಟ್ಟಿರ್ಬೋದು, ಅವ್ರಿಗೆ ರೇವಣ್ಣ ಸುಮ್ಮನೆ ಬಿಡಲ್ಲ. ಹೋಗ್ಲಿ ಬಿಡಿ ಸರ್, ಆ ವಿಷಯ ಯಾಕೆ ಅಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಾ? ಈ ವಿಷಯ ದೊಡ್ಡ ಮಾಡಿರೋದಕ್ಕೆ ಒಂದು ಕಂಡೀಷನ್. ಅದೇನ್ ಕಂಡೀಷನ್ ಹೇಳಿ ಸರ್? ಕೋರ್ಟ್ ಯಾರಿಗೂ ಈ ವಿಷಯ ಹೇಳಲ್ಲ ಅಂತ ಪಾಂಡ್ರನ್ನ ಮುಚ್ಚಳಿಕೆ ಬರ್ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಅವನು ನನ್ನ ಹೆಂಡತಿನ ತಪ್ಕೊಂಡ ಹಾಗೆ ನಾನು ಜಾತಿಯನ್ನು ತಪ್ಕೋತೀನಿ. ಜಾಜಿ ಅವ್ರೆ, ನಿಮ್ಗೆ ಹೀಗಾಗ್ಬಾರ್ದಾಗಿತ್ತು ರೀ. ಪದ್ಮಜ ಅವ್ರೆ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಸಂದಿನ ಗಂಡ ನನ್ನ ಹಗ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಪ್ಲೀಸ್ ಇದರಿಂದ ನೀವೇ ನನ್ನ ಸೇವ್ ಮಾಡ್ಬೇಕು. ನೀವು ಏನು ಯೋಚನೆ ಮಾಡ್ಬಿಡಿ, ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಬಿಟ್ಲ ನನ್ಗೆಲ್ಲ ವಿಷಯನ ತಿಳಿಸಿದಾನೆ. ಈ ಪದ್ಮನಾಭ ಪದ್ದು ಇರೋವರೆಗೂ ನೀವ್ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ, ಅದು ಯಾರು ಬರ್ತಾರೋ ನಾನು ಒಂದ್ ಕೈ ನೋಡ್ಕೊಂಡು. ನಿಮ್ಮಿಬ್ರು ಹೋಗುತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್. ತಪ್ಕೊಂಡೆ ನೀನು ಹೋಗೋದು. ಗಂಡ ಮನೆಗೆ ಬಂದು ಯಾರಾದ್ರೂ ಮಾತಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಇದ್ರೆ ಸರಿ. ಇನ್ನಾದ್ರೂ ಒದೆ ತಿನ್ಬೇಕಾಗುತ್ತೆ. ಯಾರು ಒದೆ ತಿನ್ನೋದು? ಅದು ಒಂದ್ ನಿಮಿಷ, ನಿನ್ ಕೈ ಮುಗ್ದು ಹೇಳ್ತೀನಿ, ನಮ್ ಜಾಜಿ ಅವ್ರ ತಂಟೆಗೆ ಮಾತ್ರ ಬರ್ಬೇಡ. ಸೈಲೆಂಟ್ ಆಗಿ ಸೈಡ್ ಹೋದ್ರೆ ಸರಿ, ಇಲ್ಲ ನಿಮ್ಮನ್ನೇ ತಪ್ಕೋಬೇಕಲ್ಲ. ಅಯ್ಯೋ ನೋಡ್ರಿ, ಅಯ್ಯೋ ಕರ್ಮ. ಓಡ್ಕೊಳ್ತಾ ಇದ್ದಾರೆ, ಈ ಕಡೆ ಓಡಿ. ರಸ್ತೆಯಲ್ಲಿ ಯಾವನೊಬ್ಬ ಬರ್ತಾ ಇದ್ದಾನೆ, ಅವನು ಕಂಡ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾ ಇದ್ದಾನೆ. ನನಗೆ ಅವನ್ ರಕ್ತ ಬೇಕು. ದೇವಿ ಶಾಂತಲಾಗೋದಕ್ಕೆ ರಕ್ತ ಕೇಳ್ತಾಳೆ, ಹೋಗಿ ಕೊಡಿ. ಇವತ್ತು ನಾನಿನ್ನ ಸುಮ್ಮನೆ ಬಿಡಲ್ಲ. ಕಂಡ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತೇನೋ, ವಿಶೂಲದಿಂದ ನಿನ್ನನ್ನು ಚುಚ್ಚಿ ರಕ್ತನ ಗಟ ಗಟ ಅಂತ ಹೀರ್ಬಿಡ್ತೀನಿ. ತಪ್ಪಾಯ್ತಮ್ಮ, ಬಿಟ್ಬಿಡಮ್ಮ, ಇನ್ಯಾರ ಮೇಲೆ ಕಣ್ಣು ಹಾಕಲ್ಲಮ್ಮ. ಬರ್ತೀನಮ್ಮ, ಬರ್ತೀನಮ್ಮ ನಾನು. ಆ ಸಮಯ ಓಡ್ಬಿಟ್ಟ. ಐಡಿಯಾ ನಾನಂತ ಅವನಿಂದ ಬಚಾವಾದ್ನಲ್ಲ, ಅಷ್ಟು ಸಾಕು. My God, so heavy.
ದೇವ್ರ ಮೈ ಮೇಲೆ ಬಂದಿರ್ತಾರ ನನ್ನ ಹತ್ರ ನಾಟಕ ಆಡ್ತೀರಾ ಇವತ್ತು ನಿಮ್ಮನ್ನು ಬಿಡಲ್ಲ. ಜಾಸ್ತಿ ಸಿಂಬಲ್ತೀನಿ ಏನಾಯ್ತ್ರಿ? ನೀವು ನನ್ನನ್ನು ಹೀಗೆ ತಬ್ಕೊಂಡಿದ್ದು ಬಿಡ್ರಿ. ಅದು ಯಾರು ಬಂದು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಅದೇ ಇವತ್ತು ನಿಮ್ಮನ್ನು ಬಿಡಲ್ಲ. ತಪ್ಕೊಂಡು ಹೋಗು. ನೀನು ಯಾವತ್ತಾದ್ರೂ ಇಲ್ಲಿಗೆ ಬರ್ತೀಯಾ? ಇಲ್ಲಮ್ಮ ಬರಲ್ಲ. ರೈಟ್ ಹೇಳು. ಆಯ್ತಮ್ಮ. ಯಾರ ನಿಂದೊಂದು ಏನಮ್ಮ ಮುದ್ದಿನ ಸೊಸೆ ನೀನೇ ನನ್ನ ಮಗನ ತಡ್ಕೊಂಡೆ ಅಲ್ಲ? ಹೌದು ಅತ್ತೆ. ಆಮೇಲೆ ತಂದೆ ಸೋತೆ ಅಂತ ಒಪ್ಕೋ. ನಾನು ಸೋತೆ, ನೀವು ಗೆದ್ರಿ. ನೀನು ಸೋತಿದ್ದಕ್ಕೆ ನಾನು ಹೇಳ್ದಾಗ ಕೇಳಬೇಕು. ಏನ್ ಮಾಡ್ಬೇಕು? ಅದೇನ್ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ.